ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶ ವರಪ್ರದಂ. ಶ್ರೀಮದ್ವಾದಶ ಸ್ತೋತ್ರ ಸಪ್ತಮ ಸ್ತೋತ್ರದಲ್ಲಿ 5ನೇ ಶ್ಲೋಕ. ಶೇಷಾಹಿ ವೈರಿ ಶಿವ ಶಕ್ರಮನುಪ್ರಧಾನ ಚಿತ್ರೋರು ಕರ್ಮ ರಚನಂ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವಮಖಿಲಂ ವಿದಧಾತಿ ಧಾತಾ ಶ್ರೀರ್ಯತ್ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಶೇಷಾಹಿ ವೈರಿ ಶಿವ ಶಕ್ರಮನುಪ್ರಧಾನ ಚಿತ್ರ ಉರುಕರ್ಮ ರಚನಂ ಯತ್ ಅಪಾಂಗಲೇಶಂ ಆಶ್ರಿತ್ಯ ವಿಶ್ವಂ ಅಖಿಲಂ ವಿದಧಾತಿ ಧಾತಾ ಶ್ರೀಹಿ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಶೇಷ ಇತಿ ಧಾತಾ ಅಂದ್ರೆ ಬ್ರಹ್ಮದೇವರು. ಯದ್ ಅಪಾಂಗಲೇಶಂ ಶ್ರೀದೇವಿಯ ಆ ಅಪಾಂಗಲೇಶಂ ಆಶ್ರಿತ್ಯ, ಆ ಕಣ್ಣಿನ ಕುಡಿಗಣ್ಣಿನ ನೋಟ ಅದನ್ನು ಆಶ್ರಯಿಸಿ, ಅಂದರೆ ಲಕ್ಷ್ಮೀದೇವಿಯ ಅನುಗ್ರಹವನ್ನು ಆಶ್ರಯಿಸಿ ಶೇಷದೇವರು ಅಹಿವೈರಿ ಅಂದರೆ ಸರ್ಪಗಳಿಗೆ ವೈರಿಯಾದ ಗರುಡದೇವರು, ಶಿವ ರುದ್ರದೇವರು, ಶಕ್ರ ಇಂದ್ರದೇವರು, ಮನು ಸ್ವಯಂಭುವ ಮನು ಮುಂತಾದ ಅನುಗಳು, ಇವರೇ ಮೊದಲಾದ ಎಲ್ಲರೂ ಕೂಡ ಚಂದ್ರಸೂರ್ಯಾದೀನಾಂ ತೇ ತಥೋಕ್ತಾಃ ತೇಷಾಂ ಚಿತ್ರಾಣಿ ಉರೂಣಿ ಬಹುವಿಧಾನಿ, ನಾನಾ ವಿಧವಾದ ಕರ್ಮಗಳು, ಜಗದ್ಧಾರಣಾದೀನಿ ರಚನಂ ಯಸ್ಮಿನ್, ಇವೇ ಮೊದಲಾದ ಎಲ್ಲರನ್ನು ಕೂಡ ಸೃಷ್ಟಿ ಮಾಡಿ ಜಗತ್ತನ್ನ ಧಾರಣೆ ಮಾಡುವ ಶಕ್ತಿ ಅದು ಯಾರಿಗಿದೆ? ಬ್ರಹ್ಮದೇವರಿಗಿದೆ. ಶೇಷಾದೀನಾಂ ಚಿತ್ರಾಣಿ ಉರುಕರ್ಮಾಣಾಂ ರಚನಾನಿ ಯಸ್ಮಿನ್ ಅಖಿಲಂ ಸಮಸ್ತಂ ವಿಶ್ವಂ ಜಗತ್, ಇಡೀ ಜಗತ್ತಿನಲ್ಲಿ ಏನೇನಿದೆ ಅದು ಎಲ್ಲವನ್ನು ಕೂಡ ವಿದಧಾತಿ ಅಂದ್ರೆ ಸೃಜತಿ ಹಾಗೆ ಅಂತ. ಬ್ರಹ್ಮದೇವರು ಗರುಡಶೇಷ ರುದ್ರ ಎಂದು ಶುರು ಮಾಡಿ ಎಲ್ಲರ ಕರ್ಮಗಳು, ಅವರಿಗೆ ಬೇಕಾದ ಶರೀರ, ಅವರ ರಕ್ಷಣೆಗೆ ಬೇಕಾದ ಊಟ, ವಸ್ತ್ರ ಮುಂತಾದ ಎಲ್ಲವನ್ನು ಕೂಡ ಸೃಷ್ಟಿ ಮಾಡ್ತಾರೆ. ಹೇಗೆ ಸಾಧ್ಯವಾಯಿತು ಅವರಿಂದ? ಹಾಗೆ ಅಂದ್ರೆ ಲಕ್ಷ್ಮೀದೇವಿಯ ಕಟಾಕ್ಷದಿಂದ. ಅಂತ ಲಕ್ಷ್ಮೀದೇವಿ, ಬ್ರಹ್ಮದೇವರಿಗೆ ಇಷ್ಟೆಲ್ಲ ಕಾರ್ಯ ಮಾಡ್ಲಿಕ್ಕೆ ಆಗೋದು ಲಕ್ಷ್ಮೀದೇವಿಯ ಅನುಗ್ರಹ. ಅಂದ್ರೆ ಲಕ್ಷ್ಮೀದೇವಿಗೆ ಹೇಗೆ ಸಾಮರ್ಥ್ಯ ಬಂತು? ಹಾಗೆಂದ್ರೆ ಅಜಿತನಾಮಕ ಪರಮಾತ್ಮನ ಕುಡಿಗಣ್ಣಿನ ನೋಟ. ಅಂತ ಒಂದು ಅಜಿತನಾಮಕ ಪರಮಾತ್ಮನಿಗೆ ನಮಸ್ಕಾರ ಹಾಗೆ ಅಂತ ತಿಳಿಸ್ತಾರೆ. ಲಕ್ಷ್ಮೀದೇವಿಯ ಅನುಗ್ರಹ ಇಲ್ಲದೆ ಬ್ರಹ್ಮಾದಿ ದೇವತೆಗಳು ಯಾವ ಕೆಲಸವನ್ನು ಮಾಡ್ಲಿಕ್ಕಾಗೋದಿಲ್ಲ. ಅದನ್ನು ಇಲ್ಲಿ ತಿಳಿಸ್ತಾ ತಾರತಮ್ಯ ಹೇಗಿದೆ ನೋಡಿ. ಎಲ್ಲರಿಗಿಂತ ದೊಡ್ಡವರು ಬ್ರಹ್ಮದೇವರು, ಅವರಿಗಿಂತ ದೊಡ್ಡವರು ಲಕ್ಷ್ಮಿ, ಅವರಿಗಿಂತ ಪರಮಾತ್ಮ ಅಂತ ತಾರತಮ್ಯ ಸೂಚಕವು ಇದೆ ಅಂತ. ಶೇಷಾಹಿ ವೈರಿ ಶಿವ ಶಕ್ರಮನುಪ್ರಧಾನ ಚಿತ್ರೋರು ಕರ್ಮ ರಚನಂ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವಮಖಿಲಂ ವಿದಧಾತಿ ಧಾತಾ ಶ್ರೀರ್ಯತ್ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.